ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಚರಿಸಲಾಯಿತು. ಸದ್ಯ ಹೆಣ್ಣು ಮಕ್ಕಳ ದಿನಾಚರಣೆ ವೇಳೆ ಹೆಣ್ಣು ಹೆತ್ತ ತಾಯಂದಿರಿಗೆ ಪುಷ್ಪಗುಚ್ಚು ನೀಡಿ ಅಭಿನಂದಿಸಲಾಯಿತು. ಬಳಿಕ ಆಸ್ಪತ್ರೆಯಲ್ಲಿ ಎಲ್ಲ ತಾಯಂದಿರ ಜೊತೆಗೆ ವೈದ್ಯರು ಸಿಬ್ಬಂದಿಗಳು ಸಮಾಲೋಚನೆ ನಡೆಸಿದರು. ಅಲ್ಲದೆ ಹೆಣ್ಣು ಮಕ್ಕಳ ಸಂರಕ್ಷಣೆ ಆರೈಕೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ದಿನಾಚರಣೆ ಹೆಣ್ಣು ಮಗುವನ್ನು ಓದಿಸಿ ಹೆಣ್ಣು ಮಗುವನ್ನು ಉಳಿಸಿ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಹೆಣ್ಣು ಮಕ್ಕಳಿಗೆ ಜನನ ಅಥವಾ ಹೆಣ್ಣು ಮಕ್ಕಳಿಗೆ ನಡೆದಂತಹ ಎಲ್ಲ ತಾಯಂದಿರ ಹುಮ್ಮಸ್ಸನ್ನು ಹೆಚ್ಚಿಸಲಿಕ್ಕೆ ಅವರಿಗೆ ಧೈರ್ಯವನ್ನು ತುಂಬಲಿಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು ಇದರ ಜೊತೆಗೆ ಭ್ರೂಣಲಿಂಗ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ಕಾನೂನು ರೀತಿಯ ಶಿಕ್ಷಾರ್ಹ ಅಪರಾಧ ಅನ್ನೋದನ್ನು ಎಲ್ಲರನ್ನು ತಿಳಿಸ್ತಾ, ಈಗ ನಮ್ಮಲ್ಲಿ ಹೆಣ್ಣು ಮತ್ತು ಗಂಡಿನ ಅನುಪಾತದಲ್ಲಿ ತುಂಬಾ ವ್ಯತ್ಯಾಸ ಆಗಿದೆ. ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿದೆ. ಸೊ ಇದರಿಂದ ಸಮಾಜದ ಮೇಲೆ ಮತ್ತು ದೇಶದ ಮೇಲೆ ಬೇರೆ ಬೇರೆಯ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತಾ ಇದೆ. ಸೊ ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ಇದೊಂದು ಒಂದು ಶಿಕ್ಷಾ ಅಪರಾಧವಾಗಿದ್ದು ಯಾರೂ ಇದನ್ನು ಮಾಡಬಾರ್ದು. ಮತ್ತು ಹೆಣ್ಣು ಮಗು ಜನಿಸಿದರೆ ಯಾರು ಏನು ತಿರಸ್ಕಾರ ಮಾಡಬಾರ್ದು. ಹೆಣ್ಣು ಮಗು ಏನೋ ಒಂದು ಸಮಾಜದಲ್ಲಿ, ಶಿಕ್ಷಣದಲ್ಲಿ, ಕೆಲಸದಲ್ಲಿ ಎಲ್ಲರೂ ಈಗ ಮುಂಚೂಣಿಯಲ್ಲಿದ್ದಾರೆ. ಸೊ ಹಾಗಾಗಿ ನಾವು ಹೆಣ್ಣು ಮಕ್ಕಳಿಗೆ ಏನಂತಂದರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ನಾವು ಯಾರು ಹೆಣ್ಣು ಭ್ರೂಣ ಪತ್ತೆ ಹಚ್ಚೋದು ಮತ್ತು ಅದನ್ನು ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡುವಂತಹ ಕಾರ್ಯವನ್ನು ಯಾರೂ ಮಾಡಬಾರ್ದು. ಆದ್ದರಿಂದ ನಾವು ಇವತ್ತು ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸಲಿಕ್ಕೆ ಈ ಒಂದು ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಎಲ್ಲ ತಾಯಂದರಿಗೆ ಯಾರ್ಯಾರು ಹೆಣ್ಣು ಮಗುವನ್ನು ಹಡೆದಿದ್ದಾರೋ ಅವರೆಲ್ಲರಿಗೂ ಹೂಗುಚ್ಛ ಮತ್ತು ಸ್ವೀಟನ್ನು ನೀಡುವುದರ ಮುಖಾಂತರ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದೀವಿ. ಧನ್ಯವಾದ.